ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿರತಕ್ಕಂತಹ ಸ್ಥಾನವನ್ನು ವಿಶ್ವದ ಬೇರಾವ ಸಂಸ್ಕೃತಿಯಲ್ಲೂ ಇವತ್ತಿನ ಬಿಟ್ಬಿಡಿ, ಪ್ರಾಚೀನ ಕಾಲದಿಂದಲೂ ಸಹ ಯಾವ ಸಂಸ್ಕೃತಿಯಲ್ಲೂ ಈ ಸ್ಥಾನಮಾನ ಕಂಡುಬರೋದೇ ಇಲ್ಲ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಥಮ ಪ್ರಾಶಸ್ತ್ಯ ಮಾತೃದೇವೋ ಭವ, ಎರಡನೇದು ಪಿತೃದೇವೋ ಭವ. ಮನೆಯಿಂದ ಆಚೆಗೆ ಹೊಸಲು ದಾಟಿದ ನಂತರ ನಾವು ದೈವಿ ಸಮಾನವಾಗಿ ನೋಡಬೇಕಾದದ್ದು ಆಚಾರ್ಯ ದೇವೋ ಭವ. ಹೀಗೆ ಗುರುವಿಗೆ ನಾವು ಭಗವಂತನ ಸ್ಥಾನಮಾನವನ್ನು ಕೊಟ್ಟು ಆರಾಧಿಸ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣ ಅಂದರೆ, ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಅಜ್ಞಾನ ಅನ್ನೋ ಕತ್ತಲೆಯಿಂದ ಜ್ಞಾನ ಅನ್ನೋ ಬೆಳಕಿನೆಡೆಗೆ ನಮ್ಮನ್ನು ಕೈ ಹಿಡಿದು ಕರೆದೊಯ್ಯುವ ಪಥದರ್ಶಿಯಾಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಗುರುವಿಗೆ ನಾವು ಭಗವಂತನ ಸ್ಥಾನವನ್ನು ನೀಡ್ತಾ ಇದ್ದೀವಿ. ಇನ್ನೂ ಮುಂದುವರೆದರೆ ನಮ್ಮ ಸನಾತನ ಸಾಹಿತ್ಯದಲ್ಲಿ 5 ಜನರನ್ನು ಪಿತೃ ಸಮಾನವಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಜನಿತಾ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಃ ಸ್ಮೃತಾಃ. ಅಂದರೆ ನಮ್ಮ ಜನ್ಮ ಕೊಟ್ಟ ತಂದೆಗೆ ಸಮಾನನಾಗಿ ನಮಗೆ ವಿದ್ಯೆ ಕಲಿಸ್ಕೊಟ್ಟ ಗುರುವನ್ನು, ಯಜ್ಞೋಪವೀತವನ್ನು ಧಾರಣೆ ಮಾಡಿದ ಆಚಾರ್ಯರನ್ನು, ನಮಗೆ ಕಷ್ಟ ಕಾಲದಲ್ಲಿ ಭಯವನ್ನು ಕಾಪಾಡಿದವನ ಭಯದಿಂದ, ಹಾಗೂ ಅನ್ನದಾತ ಉದ್ಯೋಗದಾತನನ್ನು, ಈ ರೀತಿಯಾಗಿ 5 ಜನರನ್ನು ಗುರುತಿಸಿ ನಾವು ಭಗವಂತನಿಗೆ ಸಮಾನನಾಗಿ ನೋಡಬೇಕು ಅಂತ ಹೇಳಿದ್ದಾರೆ. ತಂದೆಯ ನಂತರದ ಸ್ಥಾನ ಗುರುವಿಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ದಿನವನ್ನು ಗುರು ಪೌರ್ಣಿಮಾ ಅಂತ ಹೇಳ್ತಾ ಸಕಲ ಗುರು ಪರಂಪರೆಗೆ ನಾವು ಗೌರವವನ್ನು ಸೂಚಿಸುವ ದ್ಯೋತಕವಾಗಿ ಒಂದು ದಿನವನ್ನು ಆಚರಿಸ್ತಾ ಇದ್ದೀವಿ. ನೋಡಿ, ನಮ್ಮ ವೇದೋಪನಿಷತ್ತಿನ ಕಾಲಗಳನ್ನು ಬಿಟ್ಟುಬಿಟ್ರೆ ಇತ್ತೀಚಿನ ಸಹಸ್ರಮಾನದಲ್ಲಿ ನಮಗೆ ಕಂಡುಬರತಕ್ಕಂತಹ ಧರ್ಮೋದ್ಧಾರಕರು ಅಂದರೆ 3 ಜನ ಆಚಾರ್ಯರು ನಮ್ಮ ಕಣ್ಣಲ್ಲಿ ಕಾಣಿಸ್ತಾರೆ. ಅವರುಗಳಲ್ಲಿ ಆಚಾರ್ಯ ತ್ರಯರು ಅಂತ ಕರಿತೀವಿ. ಜೊತೆಗೆ ನಮ್ಮ ಭಾರತದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ 106 ಜನ ದಾರ್ಶನಿಕರು, ಸಂತರು ಆಗಿ ಹೋಗಿದ್ದಾರೆ. ಆದರೆ ಅವರಲ್ಲಿ ಬಹಳ ಮುಖ್ಯವಾಗಿ ಗುರುತಿಸ್ತಕ್ಕಂಥವ್ರನ್ನ ಆಚಾರ್ಯ ತ್ರಯರು ಅಂತ ಕರೆಸ್ಕೊಳ್ತಕ್ಕಂತಹ 3 ಜನರೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಉದ್ಭವಿಸಿದ್ದಾರೆ, ಆವಿರ್ಭವಿಸಿದ್ದಾರೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಚಾರ. ನಮ್ಮ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ಸುಮಾರು 8-9ನೇ ಶತಮಾನದ ಸಮಯದಲ್ಲಿ ಆದಿ ಶಂಕರಾಚಾರ್ಯ ಭಗವತ್ಪಾದರು ಅವತರಿಸಿ ಅವತ್ತಿನ ಒಂದು ವಿಪ್ಲವದ ಕಾಲದಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರವರ್ತನೆ ಮಾಡಿಕೊಂಡು, ಅಂದರೆ ಅದನ್ನು ಉದ್ಧಾರ ಮಾಡಿಕೊಂಡು, ಪುನರುದ್ಧಾರ ಮಾಡಿಕೊಂಡು ಸಮಾಜವನ್ನು ಉದ್ಧರಿಸಿದ್ದಾರೆ. ಓಂ ಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಪಾದಂ ಭವತ್ವವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀರೇ. ಆನಂತರ ಸುಮಾರು 12ನೇ ಶತಮಾನದ ಹೊತ್ತಿಗೆ ಶ್ರೀ ರಾಮಾನುಜಾಚಾರ್ಯರು ಉದಯಿಸಿ ತಮ್ಮ ವಿಶಿಷ್ಟಾದ್ವೈತ ಪಂಥದ ಒಂದು ನಿರೂಪಣೆಯಿಂದ ಸಮಾಜವನ್ನು ಉದ್ಧರಿಸಿದ್ದಾರೆ. ಹಾಗೆಯೇ 1 ಶತಮಾನದ ನಂತರ ಮತ್ತೆ ಮಹಾವಿಷ್ಣುವಿನ ಪ್ರತಿರೂಪವಾಗಿ ಶ್ರೀಮನ್ ಮಧ್ವಾಚಾರ್ಯರು ಜನಿಸಿ ದ್ವೈತ ಮತದ ಪ್ರಚಾರವನ್ನು ವಿಶೇಷವಾಗಿ ಕೈಗೊಂಡು ನಮ್ಮ ಧಾರ್ಮಿಕ ಭೂಮಿಯನ್ನು ಸಮೃದ್ಧಗೊಳಿಸಿದ್ದಾರೆ. ಒಟ್ಟಾರೆ ಈ 3 ಜನ ಆಚಾರ್ಯರು ತಾವು ಚಲಿಸಿರತಕ್ಕಂಥ ಪಥಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಕಂಡು ಬಂದರೂ ಈ 3 ಜನರು ಗುರಿ ತಲುಪತಕ್ಕಂತಹ ಗುರಿ ಒಂದೇ ಆಗಿದ್ದು ಪರಬ್ರಹ್ಮ ತತ್ವವೇ ಆಗಿರೋದರಿಂದ
ಇವರ ಮೂರೂ ಜನರಲ್ಲಿ ಯಾವುದೇ ಭೇದವನ್ನು ನಾವು ಕಾಣುವುದು ಉಚಿತ ಆಗುವುದಿಲ್ಲ. ಹಾಗಾಗಿ ನಾನು ಮೂರೂ ಜನರನ್ನ ಸಮಾನವಾಗಿ ಕಾಣೋದಕ್ಕೋಸ್ಕರವಾಗಿ ನಮ್ಮ ಪರಂಪರೆಯಲ್ಲಿದ್ದಂತಹ ಒಂದು ಶ್ಲೋಕವನ್ನು ಅಲ್ಪ ಸ್ವಲ್ಪ ಬದಲಾವಣೆಯಿಂದ ತಮ್ಮ ಮುಂದೆ ಇಡ್ತೀನಿ. ಶ್ರೀಶಂಕರ ಸಮಾರಂಭಾಂ ರಾಮಾನುಜ ಮಧ್ಯಮಾಂ ಶ್ರೀಮನ್ಮಧ್ವ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನೋಡಿ, ಇಲ್ಲಿ ಮೂರೂ ಜನ ಆಚಾರ್ಯರು ತಾವು ಇರುವ ಸ್ಥಳದಿಂದ ತಮ್ಮ ತಮ್ಮ ದೃಷ್ಟಿಕೋನದಲ್ಲಿಯೇ ಈ ಭಗವತ್ ಪದದತ್ತ ನಡೆಸಿದ್ದಾರೆ. ಇದಕ್ಕೆ ನಮ್ಮ ಧಾರ್ಮಿಕ ಭೂಮಿಕೆಯಲ್ಲಿ ನೀಡಿರತಕ್ಕಂತಹ ಸ್ವಾತಂತ್ರ್ಯವೇ ಒಂದು ಬಹಳ ಮುಖ್ಯವಾದ ಕಾರಣವಾಗಿದೆ. ನಾವು ಚಾಮುಂಡಿ ಬೆಟ್ಟವನ್ನು ಏರುವ ಪಥಿಕರಿದ್ದಂತೆ 3 ಜನ ಭಕ್ತರು ಬೆಟ್ಟದ ಮೂರು ಭಾಗಗಳಿಂದ ಬೆಟ್ಟವನ್ನು ಏರುವುದಕ್ಕೆ ಪ್ರಯತ್ನ ಪಡ್ತಾರೆ. ಆ ನಂತರ 3 ಜನ ದೇವಸ್ಥಾನದ ಬಳಿ ತುದಿಯಲ್ಲಿ ಸಂಧಿಸಿದಾಗ ಆಶ್ಚರ್ಯದಿಂದ, ಅಯ್ಯೋ, ನೀವು ಇಲ್ಲೇ ಬಂದ್ರೆ, ನೀವು ಇನ್ನೆಲ್ಲೋ ಹೋಗ್ತಾ ಇದ್ರಿ ಅನ್ಕೊಂಡೆ, ನೀವು ಇಲ್ಲೇ ಬಂದ್ರೆ ಅನ್ನುವ ರೀತಿಯಲ್ಲಿ 3 ಜನರ ಸಮಾಗಮ ಭಕ್ತರದು ಹೇಗೆ ನಡೆಯಿತೋ ಹಾಗೆಯೇ ಈ ನಮ್ಮ ಆಚಾರ್ಯ ತ್ರಯರ ಪಂಥಗಳು ಬೇರೆ ಬೇರೆ, ಪಥಗಳು ಬೇರೆ ಬೇರೆ, ಆದ್ರೂ ಅಂತಿಮವಾದ ಗುರಿ ಮಾತ್ರ ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ವಿಪ್ರ ಸಮುದಾಯದ ಎಲ್ಲ ಪಂಥೀಯರು ಸಂಸ್ಕೃತದಲ್ಲಿಯೇ ಭಗವದಾರಾಧನೆಯ ಮಾಡುವ ಮಂತ್ರಗಳನ್ನು ಉಚ್ಚರಿಸುವುದು, 3 ಜನರು ಗಾಯತ್ರಿಯನ್ನೇ ತಮ್ಮದನ್ನಾಗಿಸಿಕೊಂಡು 3 ಎಳೆಯ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಯುಕ್ತ ರೂಪದ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು. ಹಾಗಾಗಿ ನಮ್ಮ ಎಲ್ಲ ಆಚರಣೆಗಳು, ನಮ್ಮ ಎಲ್ಲರ ಒಂದು ಗುರಿಯು ಒಂದೇ ಆಗಿರುವಾಗ ನಮ್ಮಲ್ಲಿ ಅಲ್ಪ ಭೇದಗಳನ್ನು ಹುಡಿಸಿಕೊಳ್ಳುವ ಕೆಲವರು, ಅವರು ಹೆಚ್ಚು ಜ್ಞಾನಿಗಳಲ್ಲದವರು ಇದನ್ನು ಕಾಣ್ತಾರೆ. ಆದರೆ ನಾವು ವಸುಧೈವ ಕುಟುಂಬಕಂ ಅನ್ನುವ ವಿಶ್ವಮಟ್ಟದ ತತ್ವವನ್ನೇ ಅನುಸರಿಸ್ತಿರುವಾಗ ನಮ್ಮಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಪಂಥೀಯ ಭಿನ್ನತೆಗಳನ್ನು ಕಾಣೋದು ಉಚಿತವಾಗಲಾರದು. ಒಟ್ಟಿನಲ್ಲಿ ಇವತ್ತಿನ ಗುರುಪೂರ್ಣಿಮಾ ದಿವಸದಲ್ಲಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಎಲ್ಲ ವಿಪ್ರ ಸಮುದಾಯದ ಸಮನ್ವಯದ ಬಗೆಗೆ ಯೋಚಿಸ್ತಾ ನಮ್ಮ ಪಥದಲ್ಲಿ ಏಕತೆಯಿಂದ ಮುನ್ನಡೆದರೆ ನಾವು ವಿಶ್ವಗುರು ಅನ್ನುವುದು ಸಾರ್ಥಕವಾಗುವಂತಹ ನಮ್ಮ ಸಾಮರ್ಥ್ಯ ವೃದ್ಧಿಸುವುದರಲ್ಲಿ ಅನುಮಾನವಿಲ್ಲ. ಬಂಧುಗಳೇ, ಈ ದಿಸೆಯಲ್ಲಿ ನಾನು ಕಲಾಭ್ಯಾಸಿಯಾಗಿರೋದರಿಂದ ನನ್ನ ಲೌಕಿಕ ಪ್ರಯತ್ನ ಮೂಲಕ 3 ಜನ ಆಚಾರ್ಯತ್ರಯರು ಒಂದೇ ಅನ್ನುವ ಸಿದ್ಧಾಂತವನ್ನು ಪ್ರತಿಪಾದಿಸೋದಕ್ಕೋಸ್ಕರ ಒಂದು ಚಿತ್ರವನ್ನು ಸಿದ್ಧಪಡಿಸಿದ್ದೇನೆ. ದಯವಿಟ್ಟು ಅದನ್ನು ತಾವು ಗಮನಿಸಿ. ಇಲ್ಲಿ ಆದಿಶಂಕರ ಭಗವತ್ಪಾದರ ದರ್ಶನವಾಗ್ತಾ ಇದೆ. ಇದೇ ಚಿತ್ರವನ್ನು ನಾವು ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಪಕ್ಕಕ್ಕೆ ಸರಿಸಿದರೆ ಮತ್ತೆ ಬೇರೆ ಬೇರೆಯಾದಂತಹ ದಿಗ್ಗಜರು ಆಚಾರ್ಯರು ಕಾಣಿಸ್ಕೊಳ್ತಾರೆ. ಈಗ ನೋಡಿ, ಮಧ್ಯದಲ್ಲಿ ಆದಿಶಂಕರ ಭಗವತ್ಪಾದರು, ಸ್ವಲ್ಪ ಮಟ್ಟಿಗೆ ಅತ್ತ ಕಡೆಯಿಂದ ನೋಡಿದಾಗ ಇದರಲ್ಲಿ ಶ್ರೀಮದ್ ರಾಮಾನುಜಾಚಾರ್ಯ ಮಹಾಸ್ವಾಮಿಗಳು, ಈ ಕಡೆಯಿಂದ ಬಂತು ಅಂದರೆ ಮಧ್ವ ಮತ ಪ್ರಚಾರಕರಾದಂತಹ ಮಧ್ವಾಚಾರ್ಯರು ನಮ್ಮ ಕಣ್ಣುಗಳಿಗೆ ಕಾಣಿಸ್ತಾರೆ. ಒಟ್ಟಾರೆ ಈ ಚಿತ್ರದ ಮೂಲಕ ಮೂವರು ಒಂದೇ ಮೂವರು ಅನ್ನುವ ಸಿದ್ಧಾಂತವನ್ನು ಪ್ರತಿಪಾದಿಸೋದಕ್ಕೆ ನನ್ನ ಕೈಲಿ ಈ ಗುರುತ್ರಯರೇ ಮಾಡ್ತಿರ್ತಕ್ಕಂಥ ಕೆಲಸ ಇದು ಅನ್ನೋ ಧನ್ಯತೆಯಿಂದ ನಾನು ಇದನ್ನು ತಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ.